ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾವು ನಾವು ಈ ಸಮಯದಲ್ಲಿ ನೋಡ್ತಿದ್ದೀವಿ ಎಷ್ಟು ಬಿಸಿಲಿದೆ, ಎಷ್ಟು ತಾಪಮಾನ ತಡೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಷ್ಟು ನೀರನ್ನು ಕುಡಿದ್ರೂ ಕೂಡ ನಮಗೆ ಸಮಾಧಾನ ಆಗೋದಿಲ್ಲ, ಹಾಗೆ ನಮಗೆ ಬಾಡಿಗೆ ಕೂಲ್ ಅನ್ನೋದೇ ಆಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಅಂದರೆ ನಾವೀಗ ಇನ್ನೂ 1 ತಿಂಗಳು, ಇನ್ನೂ 2 ತಿಂಗಳು ನಾವು ವೆಯ್ಟ್ ಮಾಡಬೇಕು ತಣ್ಣನೆ ವಾತಾವರಣನ ನೋಡಲಿಕ್ಕೆ. ಇಷ್ಟೊಂದು ಬಿಸಿಲಿದೆ. ಹಾಗಾಗಿ ಈ ಬಿಸಿಲಿನ ಬೇಗೆಯನ್ನು ತಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಡ್ರಿಂಕನ್ನು ಮಾಡೋಣ. ಅಂದರೆ ಪೌಡರ್ ಫಾರ್ಮಲ್ಲಿ ಮಾಡೋಣ. ಅದನ್ನು ನಾವು ಯಾವಾಗ ಬೇಕಾದರೂ ಬಳಸ್ಕೊಂಡು ಕುಡಿಬೋದು, ಯಾವುದ್ರಲ್ಲಿ ಬೇಕಾದ್ರೂ ಕುಡಿಬೋದು. ಸೋಡಾದಲ್ಲಿ ಹಾಕ್ಕೊಳ್ಬೋದು, ಹಾಗೆ ನಾವು ಐಸ್ ವಾಟ್ರಲ್ಲಿ ಹಾಕ್ಕೋಬೋದು, ಮತ್ತು ಹಾಲಲ್ಲಿ ಹಾಕ್ಕೋಬೋದು. ಯಾವುದ್ರಲ್ಲಿ ಬೇಕಾದ್ರೂ ಹಾಕ್ಕೊಂಡು ಕುಡಿಬೋದು. ಸ್ನೇಹಿತರೆ, ಬನ್ನಿ ಸ್ನೇಹಿತರೆ ಮಾಡೋಣ. ಹಾಗೆ ಇದಕ್ಕೆ ಏನೇನು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ಸಾಮಗ್ರಿಗಳು ನೋಡಿ, ನಾನು ಸೋಂಪು ಕಾಳು ತೊಗೊಂಡಿದ್ದೀನಿ. ಈ ಸೋಂಪು ಕಾಳನ್ನು ನಾವು ತಂದ ಮೇಲೆ ಇದನ್ನು ಹುರಿಬಾರ್ದು. ಹುರಿದ್ರೆ ಏನಾಗುತ್ತೆ, ಇದರ ಟೇಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದರೆ ಇದರ ಸ್ಮೆಲ್ಲು ಕಮ್ಮಿ ಆಗೋಗುತ್ತೆ. ಹಾಗಾಗಿ ಇದನ್ನು ನಾವು ಬಿಸಿಲಲ್ಲಿ ಇದನ್ನು ಸ್ವಲ್ಪ ಒಣಗಿಸ್ಬೇಕು. ನಾನು 1 ದಿನ ಇದನ್ನು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆನ ತೊಗೊಂಡಿದ್ದೀನಿ. ನೋಡಿ, ನಾನು ಇದರಲ್ಲಿ ಇದು ಪೆಪ್ಪರ್ ಪೌಡ್ರ್ ಅಂದರೆ ಒಳ್ಳೆ ಮೆಣಸಿನ, ಕಾಳು ಮೆಣಸಿನ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ನಾವು ಏಲಕ್ಕಿ ಪೌಡ್ರನ್ನ ಕೂಡ ತೊಗೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಪೌಡ್ರ್ ಫಾರ್ಮಲ್ಲಿ ನಾನು ಮಾಡಿಟ್ಟಿರ್ತೀನಿ, ಹಾಗಾಗಿ ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಇಲ್ಲ ಅಂದರೆ ನೀವು ಆ ಸಮಯಕ್ಕೆ ಅದನ್ನು ನೀವು ಅಂದರೆ ಈಗ ಜಜ್ಜಿ ಕೂಡ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ಮತ್ತು ಅಥವಾ ನೀವು ಹೊರಗಡೆ ಅಂಗಡಿಲಿ ಕೂಡ ತರ್ಬೋದು. ಬಟ್ ನನ್ನ ಸಜೆಷನ್ ಏನಂದರೆ ನೀವು ಮನೆಗಳಲ್ಲಿ ಮಾಡ್ಕೊಳ್ಳೋ ತುಂಬ ಒಳ್ಳೆಯದು. ಯಾಕಂದರೆ ಹೊರಗಡೆ ತುಂಬ ಹೈಜಿನಿಕ್ಕಾಗಿ ಮಾಡಲ್ಲ, ಅದರಲ್ಲಿ ಎಷ್ಟು ಕೊಳೆಗಳೆಲ್ಲ ಇರುತ್ತೆ, ಅದೆಲ್ಲ ಹಾಗೆ ಬರುತ್ತೆ. ಹಾಗಾಗಿ ಮನೆಯಲ್ಲಿ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ನಿಮಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂದರೆ ನೀವು ಖಂಡಿತ ಹೊರಗಡೆಯಿಂದ ತಂದು ಬಳಸ್ಬೋದು. ಮತ್ತು ಅಥವಾ ಅದು ಇಡಿಯಾಗಿ ಇದ್ದರೆ ಅದನ್ನು ನೀವು ಬೇಕಾದರೆ ಅದನ್ನು ಹುರಿದು ಬಿಟ್ಟು ಇದ್ರ ಜೊತೆಗೆ ಹಾಕ್ಕೊಂಡು ಪೌಡ್ರು ಕೂಡ ಮಾಡ್ಕೋಬೋದು. ಸ್ವಲ್ಪ ನಾನು ಒಂದು 4 ಲವಂಗ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲದು ಪೌಡ್ರ್ ಫಾರ್ಮಲ್ಲಿ ಬೇಕಾದ್ರೆ ತೊಗೊಳ್ಬೋದು, ಅಥವಾ ಇದ್ದರೆ ಅದನ್ನು ಹುರ್ಕೊಂಡು ಕೂಡ ಹಾಕ್ಕೊಳ್ಬೋದು. ಮತ್ತು ನಾನು ಕಲ್ಸಕ್ಕರೆ ನೋಡಿ ಸ್ನೇಹಿತರೆ, 1 ಬಟ್ಲು ನಾನು ಸೋಂಪನ್ನು ತೊಗೊಂಡಿದ್ರೆ ಇದ್ರ ಜೊತೆಗೆ ನಾನು 1 ಬಟ್ಲು ಕಲ್ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಬೇಕಾದಲ್ಲಿ ಇದ್ರ ಜೊತೆ ನೀವು ಸಕ್ಕರೆ ತೊಗೊಳ್ಬೋದು ಅಥವಾ ಬೆಲ್ಲ ತೊಗೊಳ್ಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಏನು ಬೇಕೋ ತೊಗೊಳ್ಬೋದು. ಅಥವಾ ಕಟಿಂಗ್ ಇದರಲ್ಲಿ ಕಲ್ಸಕ್ಕರೆ ಬರುತ್ತೆ, ಬಿಳಿ ಕಲ್ಸಕ್ಕರೆ ಬರುತ್ತೆ, ಯಾವುದನ್ನು ಬೇಕಾದರೂ ತೊಗೊಳ್ಬೋದು ಸ್ನೇಹಿತರೆ. ಮತ್ತು ಪೌಡ್ರ್ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರು. ಬನ್ನಿ ಸ್ನೇಹಿತರೆ ಮಾಡೋಣ. ಜರಡಿಲಿ ಜಾಲಿಸ್ಕೋಬೇಕು, ಯಾಕಂತ ಹೇಳಿದರೆ ಇದು ಅಷ್ಟು ಬೇಗ ಪೌಡ್ರ್ ಆಗಲ್ಲ. ಹಾಗಾಗಿ ಇದ್ರ ಜೊತೆಗೆ ನಾವು ಇದು ಕಲ್ಸಕ್ಕರೆನ ಸ್ವಲ್ಪವೇ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು, ಆಗಲೇ ಇದು ಪೌಡ್ರ್ ಆಗೋದು. ಹಾಗಾಗಿ ಇದನ್ನು ನಾವು ಸ್ವಲ್ಪ ಮಾಡಿಕೊಂಡು ಈ ಥರ ಉಳಿದಿರೋದನ್ನು ಕೂಡ ಹಾಕಿ ಇನ್ನೊಂದು ಸತಿ ಮಿಕ್ಸಿಯಲ್ಲಿ ಪೌಡ್ರನ್ನು ಮಾಡ್ಕೊಳ್ಳೋಣ. ತಯಾರಾಗಿದೆ. ಇದನ್ನು ನಾವೀಗ ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ನಾವು 3 ರಿಂದ 6 ತಿಂಗಳು ಇದನ್ನು ಸ್ಟೋರೇಜ್ ಮಾಡ್ಕೋಬೋದು. ಬಟ್ ನಮಗೆ ತುಂಬ ಬಿಸಿಲು ಒಂದು 3 ರಿಂದ 4 ತಿಂಗಳಿರುತ್ತೆ. ಆ ಸಮಯಕ್ಕೆ ಇದನ್ನು ಬಳಸ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾವು ಇದನ್ನು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸಿಹಿ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಇದಕ್ಕೆ ಸಕ್ಕರೆನ ಮಿಕ್ಸ್ ಮಾಡ್ಕೊಳ್ಬೋದು, ಅಥವಾ ಯಾವುದೇ ಹಣ್ಣಿನ ಜ್ಯೂಸ್ ಮಾಡಿದ್ರು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು, ಸೋಡದ ಜೊತೆ ಮಿಕ್ಸ್ ಮಾಡ್ಕೋಬೋದು. ಹೀಗೆ ನೀವು ಯಾವುದ್ರ ಜೊತೆ ಬೇಕಾದ್ರೂ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ತುಂಬ ತಂಪು ಕೊಡುತ್ತೆ. ನಾನು ಇದಕ್ಕೆ ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಮಾಡಿ. ಹಾಗೆ ಹೇಗೆ ಬಂತಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸೊ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.